ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಗೆ ಯಾರಿಗಾದ್ರೂ ಇತ್ತು ಅಂತಂದ್ರೆ ಅದು ಮುರುಗೇಂದ್ರ ಮಹಾಸ್ವಾಮಿಗಳಲ್ಲಿ ಮಾತ್ರ ಅನ್ನೋದನ್ನು ನೀವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಬಹುಶಃ ಎಲ್ಲರೂ ಕೂಡ ಮಾತಾಡ್ತಾರೆ, ಆದ್ರೆ ಬೆಳಗಿನ ವಚನಗಳನ್ನು ಬಿಡಿಸುವಂತಹ ಶಕ್ತಿ ಬೇಕಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ಕಲಾ ಇರ್ತದೆ. ಈಗ ಕರ್ಣ ಹಸಿಗೆ ಅನ್ನುವಂತಹ ಪ್ರವಚನ ಅಂದಾಗ ನಮಗೆ ನೆನಪಿಗೆ ಬರೋದು ಯಾರು? ವಚನಶಿಲಾ ಮಂಟಪದ ರೂವರಿಗಳಾದ ಚನ್ನ ಬಸವ ಅಪ್ಪಗಳು. ಬಸವ ಪುರಾಣ ಅಂದಾಗ ನಮಗೆ ನೆನಪಿಗೆ ಬರೋದು ಯಾರು? ಮುರುಗೇಂದ್ರ ಮಹಾಸ್ವಾಮಿ. ಅದರೊಳಗೂ ಸಹಿತ ಅಲ್ಲಮ ಪ್ರಭುಗಳ ಬೆಳಗಿನ ವಚನಗಳನ್ನ ಅವ್ರ ಬಾಯಿ ಒಳಗೆ ಕೇಳಬೇಕು ನಾವು. ಅವ್ರು ಯಾವಾಗೋ ಒಂದು ಕಡೆ ಮಾತಾಡೋದನ್ನ ಕೇಳಿದ್ದೆ, ಮುಳ್ಳಿಗೆ ಮುಳ್ಳು ಹಚ್ಚಿ ಬರಕ್ ಹೋಗುದು ಅಂತ ಹೇಳ್ತಿದ್ರು. ಮುಳ್ಳಿಗೆ ಮುಳ್ಳು ಹಚ್ಚಿ ಬರಕ್ ಹೋಗುದು ಅಂದ್ರೆ ಏನ್ರಿ? ಮುಳ್ಳಿಗೆ ಮುಳ್ಳು ಹಚ್ಚಿ ಬರಕ್ ಹೋಗುದು ಅಂತ ಹೇಳ್ತಿದ್ರು ಅವ್ರಿಗೆ. ಅಲ್ಲಮ್ಮನ ವಚನ ಇದು, ಬೆಳಗಿನ ವಚನ ಇದು. ಮತ್ತವ್ರು ಹೇಳ್ತಿದ್ರು, ಬಂದ್ರೆ ಬರಂಗಿಲ್ಲ, ಬರ್ಲಿಕ್ಕಂದ್ರೆ ಬರ್ತಾರ. ಮುಳ್ಳಿಗೆ ಮುಳ್ಳು ಹಚ್ಚಿ ಬರಕ್ ಹೋಗುದು ಅಂತಂದ್ರೆ ಏನು ಅಂತ ನಾವು ಕೇಳಿದಾಗ ಅವ್ರು ಹೇಳ್ತಿದ್ರು, ಈ ಮುಳ್ಳು ಬದನೆಕಾಯಿ ಅಂತ ಬೆಳೀತಿದ್ರು ರೈತರು. ಈ ಮುಳ್ಳು ಬದನೆಕಾಯಿ ಅಂತ ಏನು ಬೆಳೀತಿದ್ರಲ್ಲ ರೈತರು, ಆ ರೈತ ಮುಳ್ಳು ಬದನೆಕಾಯಿ ಹಚ್ಚಿದಂತ ಇನ್ನೊಬ್ಬರು ಅದನ್ನ ಹರ್ಕೊಂಡು ಹೋಗಬಾರ್ದು ಅಂತ ತಿಳ್ಕೊಂಡು ಅದಕ್ಕೆ ಮುಳ್ಳಿಗೆ ಬೆಲೆ ಹಾಕಕ್ ಹೋಗಿದ್ರಂತ. ಅದಕ್ಕೆ ಮುಳ್ಳಿಗೆ ಮುಳ್ಳು ಹಚ್ಚಿ ಬರಕ್ ಹೋಗ್ಯಾನ ಅಂತ ಅವ್ರು ಹೇಳ್ತಿದ್ರು. ಅವ್ರ ಬಾಯಾಗ ಕೇಳೋದ ಒಂದು ಅದು ಬಹಳ ಚಂದ. ಲೇ ತಮ್ಮ ಅಂದ್ರೆ ಮುಗಿದು ಇಲ್ಲೇ ಹೋದ ವರ್ಷನೂ ಯಾವಾಗೂ ಒಂದು 3-4-5 ವರ್ಷದ ಹಿಂದೆ ಇಲ್ಲಿ ಶಿವಲಿಂಗ ಅಜ್ಜವ್ರದ್ದು ಒಂದು ಮಠದಾಗ ಕಾರ್ಯಕ್ರಮ ಮಾಡಿದ್ರು. ಪ್ರತಿ ವರ್ಷ ಪ್ರವಚನ ಹೆಂಗಿತ್ತಂದ್ರೆ ಪ್ರತಿಯೊಬ್ಬ ತಾಯಂದಿರು 5 ನಿಮಿಷ ಸಹ ಭಕ್ತರ ಅಜ್ಜವರಂತ ಒಂದು ವಿಚಾರದಲ್ಲಿರುವಂತ ಒಂದು ಪ್ರವಚನವನ್ನು 20 ವರ್ಷಗಳವರೆಗೆ ಬಸವಣ್ಣ ಬಾಗೇವಾಡಿಯಲ್ಲಿ ತಾವೇ ಪ್ರವಚನವನ್ನು ಹೇಳಿದರು. 6 ತಿಂಗಳವರೆಗೆ ಬಸವಣ್ಣನ ಪ್ರವಚನವನ್ನು ಹೇಳಿದಾಗ 6 ತಿಂಗಳವರೆಗೆ ಎಷ್ಟೊಂದು ಜಾಗೃತಿಯಾಗಿ ಬಸವಣ್ಣ ಬಾಗೇವಾಡಿ ಜನರಿಗೆ ಅಣ್ಣ ಬಸವಣ್ಣನ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳನ್ನು ನಡೆಸಿಕೊಟ್ಟಂತ ಪೂಜ್ಯರು ಯಾರಾದ್ರೆ ಅದು ಮುರುಗೇಂದ್ರ ಪೂಜ್ಯರ ಅಂತ ಹೇಳ್ತಿದ್ರು. ನಾನು ಹೇಳಬೇಕಾಗ್ತಾ ಇದೆ. ಆಮೇಲೆ ನಮ್ಮ ಭವನೆಯನ್ನ ದೂರ ಮಾಡೋದಕ್ಕಾಗಿ ಪುಣ್ಯ ಸ್ಮರಣೆಯನ್ನ ಮಾಡುವಂತ ಅವ್ರು ನೆನೆಯುವಂತ. ಈಗ ನಿಮ್ಗೆಲ್ಲ ಕಾರ್ ಗಾಡಿ ಅಂತ ತಿಳ್ಕೊಳ್ರಿ. ಕಾರ್ ಗಾಡಿ ಒಳಗೆ ಹೋಗ್ಬೇಕಾದ್ರೆ ಕಾರ್ ಗಾಡಿ ಡ್ರೈವಿಂಗ್ ಸೀಟ್ ಮುಂದೆ ಕೂತವ್ರು ಗೊತ್ತಾಗತ್ತಿ. ಕಾರ್ ಗಾಡಿ ಮುಂದೆ ಒಂದು ದೊಡ್ಡ ಗ್ಲಾಸ್ ಹಾಕಿರ್ತಾರೆ. ದೊಡ್ಡ ಗ್ಲಾಸ್ ಎದಕ್ಕೆ ಹಾಕ್ಯಾರ? ದೊಡ್ಡ ಗ್ಲಾಸ್ ಮುಂದೆ ರೋಡ್ ನೋಡೋದಕ್ಕೆ ಹಾಕ್ಯಾರ. ನಾ ಮುಂದೆ ದೊಡ್ಡ ನೋಡೋದು ಒಟ್ಟ ಹಿಂದ ಮುಂದೆ ನೋಡೋದಿಲ್ಲ ಅಂತ ಯಾರು ಡ್ರೈವಿಂಗ್ ಮಾಡೋದು ಹೇಳಕ್ಕೆ ಅನ್ನೋದು ನಿಮ್ಗೆ ಕೇಳಕತ್ತೇನೆ. ಯಾರು ಒಟ್ಟ ಮುಂದೆ ರೋಡ್ ಬಿಟ್ರೆ ನಾ ಹಿಂದೆ ನೋಡಂಗಿಲ್ಲ, ಮುಂದೆ ಅಟ್ಟ ನೋಡಂಗಿಲ್ಲ, ಒಟ್ಟು ಮುಂದೆ ಅಟ್ಟ ನೋಡಿಲ್ಲ ಅಂತಂದ್ರೆ ಬರೇ ಮುಂದಿನ ರೋಡ್ ನೋಡ್ಕೊಂತ ಹೊಂಟ್ರೆ ಗಾಡಿ ಯಾವಾಗ ಆಕ್ಸಿಡೆಂಟ್ ಆಗೈತಿ ಹೇಳಕ್ ಆಗೋದಿಲ್ಲ. ಅದಕ್ಕೆ ತಿಳ್ಕೊಂಡು ಸೈಡ್ ಕೊಟ್ಟಿರ್ತಾರೆ. ಎಡಕರ ನೋಡ್ಬೇಕು, ಬಲಕರ ನೋಡ್ಬೇಕು. ಎಡಕ್ಕೂ ನೋಡಕ್ ಆಗ್ಲಿಲ್ಲ, ಬಡಕ್ಕೂ ನೋಡಕ್ ಆಗ್ಲಿಲ್ಲ ಅಂದ್ರೆ ನೆಟ್ ನಡು ನಿನ್ ಮುಂದೆ ಒಂದು ಸೆಂಟರ್ಗೆ ಒಂದು ಗ್ಲಾಸ್ ಆಗಿರ್ತಾರೆ. ವಿಚಾರ ಮಾಡ್ಕೊಂಡು ಹೋಗಿದ್ದೀನಿ. ಯಾಕೆ ಹೇಳಕತ್ತೀನಿ ಅಂದ್ರೆ ನಿಮ್ಮ ಗಾಡಿ ರೋಡಿನೊಳಗೆ ಬಹಳ ಚಂದ ಹೋಗ್ಬೇಕಾಗಿತ್ತು ಅಂದ್ರೆ ದೊಡ್ಡ ಗ್ಲಾಸ್ನಾಗ ಬರೀ ಮುಂದಿನ ಅಟ್ಟ ನೋಡ್ಕೊಂತ ಹೊಂಟ್ರೆ ಅದು ಯಾವಾಗ ಹೋಗಿ ಆಕ್ಸಿಡೆಂಟ್ ಆಗ್ತದೆ ಹೇಳಕ್ ಆಗಂಗಿಲ್ಲ. ಆಕ್ಸಿಡೆಂಟ್ ಆಗಬಾರ್ದು ಅಂತಂದ್ರೆ ಎಡಕ್ಕೆ ಯಾವ ಬರಾಕತ್ತಾನ, ಬಲಕ್ಕೆ ಯಾವ ಬರಾಕತ್ತಾನ, ಹಿಂದೆ ಯಾವ ಬರಾಕತ್ತಾನ, ಇದನ್ನ ನೋಡ್ಕೊಂಡು ಯಾವ ಹೊಕ್ಕಾನ ಅವ ಮಾತ್ರ ಗುರಿ ಚಂದ ಹೋಗಿ ತಲುಪಕ್ಕೆ ಹೆಂಗ್ ಸಾಧ್ಯ ಐತಲ್ಲ. ಹಂಗ ಜೀವನ ಅನ್ನುವಂತ ಗಾಡಿಯನ್ನು ಹೊಡಿಬೇಕಾದ್ರೆ ಬರೀ ನಾವು ಮುಂದೆ